Hello students, welcome back to Commerce with Mamta channel. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾಟ್ ರಿಪೀಟೆಡ್ ರ್ಯಾಂಕ್ಸ್ ಮೆಥಡ್ ಅನ್ನ ನೋಡ್ತಾ ಹೋಗಿದ್ವಿ. ಸೊ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಒಂದು ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು ಆ ಒಂದು ವಿಡಿಯೋನ, ನಾಟ್ ರಿಪೀಟೆಡ್ ರ್ಯಾಂಕ್ಸ್ ವಿಡಿಯೋನ. ದೆನ್ ಈ ಒಂದು ಸೆಷನ್ ಅಲ್ಲಿ ನಾವು ರಿಪೀಟೆಡ್ ರ್ಯಾಂಕ್ಸ್ ಮೆಥಡ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲೊಂದು ಕ್ವಶನ್ ಅನ್ನ ತಗೊಂಡಿದ್ದೀನಿ. Then calculate the coefficient of correlation from the following data. So x ಇವೆಲ್ಲ ವೇರಿಯಬಲ್ಸ್, ದೆನ್ y ವೇರಿಯಬಲ್ಸ್. ಸೊ ವೇರಿಯಬಲ್ಸ್ ಅನ್ನಕ್ಕಿಂತ ಈ ಒಂದು ಚಾಪ್ಟರ್ ಅಲ್ಲಿ ನಾವೇನಂತ ಕರಿಬೇಕಂತಂದ್ರೆ ರ್ಯಾಂಕ್ಸ್ ಗಳಂತ ಕರಿತಾ ಹೋಗ್ತೀವಿ. ನಾರ್ಮಲ್ ಆಗಿ ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆನಾ? ಸೊ ದೀಸ್ ಆರ್ ದ ರ್ಯಾಂಕ್ಸ್ ಆಫ್ ಎಕ್ಸ್, ದೆನ್ ದೀಸ್ ಆರ್ ದ ರ್ಯಾಂಕ್ಸ್ ಆಫ್ ವೈ. ಸೊ ಇಷ್ಟು ಅವ್ರು ಕೊಟ್ಟಿರ್ತಾರೆ. ದೆನ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಯಾವ ರೀತಿಯಾಗಿ ನಾಟ್ ರಿಪೀಟೆಡ್ ರ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಈಸಿಯಾಗಿ ನಾವೇನು ಕಂಡು ಹಿಡಿಯೋದು ಅಂತಂದ್ಬಿಟ್ಟು. ದೆನ್ ಈ ವಿಡಿಯೋದಲ್ಲಿ ಇದು ರಿಪೀಟೆಡ್ ಅಂತ ನೀವು ಯಾವ ರೀತಿ ಹೇಳ್ತೀರಾ ಅನ್ನೋದನ್ನ ನಾವೇನ್ ಮಾಡೋಣ ನೋಡ್ತಾ ಹೋಗೋಣ. ಸೊ ರಿಪೀಟೆಡ್ ನಿಮ್ಗೆ ಗೊತ್ತು, ರಿಪೀಟೆಡ್ ಅಂತಂದ್ರೆ ಏನು? ರಿಪೀಟ್ ಆಗಿರ್ತಕ್ಕಂಥದ್ದು ಪದೇ ಪದೇ. ಓಕೆನಾ? 2 ಸರಿ 3 ಸರಿ ಆ ತರ ಬಂದಿದ್ರೆ ನಾವೇನಂತ ಕರಿತೀವಿ? ರಿಪೀಟೆಡ್ ರ್ಯಾಂಕ್ಸ್ ಅಂತ ಕರಿತೀವಿ. ಈ ಒಂದು ರ್ಯಾಂಕ್ಗಳಲ್ಲಿ ಯಾವ್ದಾದ್ರು ರಿಪೀಟೆಡ್ ರ್ಯಾಂಕ್ಸ್ ಇದ್ರೆ ಸೊ ಆ ಒಂದು ಮೆಥಡ್ ಅನ್ನ ನಾವೇನಂತ ಕರಿತೀವಿ? ರಿಪೀಟೆಡ್ ರ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ದೆನ್ ಇವಾಗ ನೋಡಿ, ನೀವು ಎಕ್ಸ್ ಅಲ್ಲಿ ಯಾವ್ದಾದ್ರು ವೇರಿಯಬಲ್ಸ್ ಅಥವಾ ಯಾವ್ದಾದ್ರು ರ್ಯಾಂಕ್ಸ್ ಗಳು ರಿಪೀಟ್ ಆಗಿದಾವ ಅಂತ ಅಂದ್ಬಿಟ್ಟು. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 64, ದೆನ್ 64, ದೆನ್ 64. ಸೊ 3 ಟೈಮ್ಸ್ ಇದೇನಾಗಿದೆ? ರಿಪೀಟ್ ಆಗಿದೆ. ದೆನ್ ಇದಾದ್ಮೇಲೆ ಮತ್ತೆ ಇನ್ಯಾವುದಾದ್ರೂ ಆಗಿದೆನಾ? 75, 75 2 ಟೈಮ್ಸ್ ಏನಾಗಿದೆ? ರಿಪೀಟ್ ಆಗಿದೆ. ಮತ್ತೆ ಯಾವ್ದಾದ್ರು? ಓಕೆ, ಯಾವುದೂ ಇಲ್ಲ. ಸೊ ಎಕ್ಸ್ ಅಲ್ಲಿ ಈ ಒಂದು 2 ನಂಬರ್ಸ್ ಯಾವ್ಯಾವುದು? 64 ಆ್ಯಂಡ್ 75. ಸೊ ಇವೆರಡು ನಂಬರ್ಸ್ಗಳು ಏನಾಗಿದ್ದಾವೆ? ರಿಪೀಟ್ ಆಗಿದ್ದಾವೆ. ದೆನ್ ಅದೇ ಥರ ವೈ ಅಲ್ಲಿ ಕೂಡ ನೋಡಿ, ವೈ ಅಲ್ಲಿ ಯಾವುದಾದ್ರೂ ರಿಪೀಟ್ ಆಗಿದೆನಾ? ಓಕೆ, 68. ಸೊ 68 ಒಂದೇ ಏನಾಗಿದೆ ಇಲ್ಲಿ? ರಿಪೀಟ್ ಆಗಿರೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಇವುಗಳಿಗೆ ನಾವೇನಂತ ಕರಿತೀವಿ? ರಿಪೀಟೆಡ್ ರ್ಯಾಂಕ್ಸ್ ಅಂತ ಕರಿತೀವಿ. ಇಲ್ಲಿ ಫಾರ್ಮುಲಾದಲ್ಲಿ ಏನೂ ಚೇಂಜ್ ಆಗಲ್ಲ, ಫಾರ್ಮುಲಾ ಸೇಮ್ ಇರುತ್ತೆ, ಸೇಮ್ ಆಸ್ ಲೈಕ್ ನಾಟ್ ರಿಪೀಟೆಡ್ ರ್ಯಾಂಕ್ಸ್. ದೆನ್ ಇದರಲ್ಲಿ ಏನಂತಂದ್ರೆ ಟ್ಯಾಬ್ಯುಲೇಷನ್ ಫಾರ್ಮೇಷನ್ ಒಂದು ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೋಡೋಣ ಯಾವ ರೀತಿ ಫಾರ್ಮ್ ಮಾಡೋದು ಅಂತಂದ್ಬಿಟ್ಟು. ಓಕೆ, ಕ್ಯಾಲ್ಕುಲೇಷನ್ ಆಫ್ ರ್ಯಾಂಕ್ ಕೊರಿಲೇಷನ್ ಕೋಎಫಿಷಿಯಂಟ್ ಇದನ್ನ ಮಸ್ಟ್ ಅಂಡ್ ಶುಡ್ ನೀವು ಹಾಕಬೇಕು. ದೆನ್ ಎಕ್ಸ್ ವೈ. ಸೊ ಎಕ್ಸ್ ವೈ ರ್ಯಾಂಕ್ಸ್ಗಳನ್ನ ಅವರೇ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ರ್ಯಾಂಕ್ಸ್ಗಳನ್ನ ಬರ್ಕೊಳ್ತಾ ಹೋಗೋಣ. 65, 64, 75, 50. ಸೊ ಇದೇ ಥರ ಅಪ್ ಟು 64 ವರೆಗೂ. ಓಕೆನಾ? ಸೊ ದೀಸ್ ಆರ್ ದ ರ್ಯಾಂಕ್ಸ್ ಆಫ್ ಎಕ್ಸ್. ದೆನ್ ವೈದು ಕೂಡ ಅದೇ ಥರ ಬರೆಯೋಣ. 62, 58, 68, 45. ಸೊ ಅದೇ ಥರ ನಾವೇನು ಮಾಡೋಣ? ಈ ಒಂದು ರ್ಯಾಂಕ್ಸ್ಗಳನ್ನು ವರ್ಟಿಕಲ್ ಆಗಿ ಬರೀತಾ ಹೋಗೋಣ. ದೆನ್ ಎನ್ ಅಂತ ಯಾಕೆ ಬರ್ಕೊಂಡಿದ್ದೀವಿ? ನಂಬರ್ ಆಫ್ ರ್ಯಾಂಕ್ಸ್. ಸೊ ನಂಬರ್ ಆಫ್ ರ್ಯಾಂಕ್ಸ್ ಎಷ್ಟಿದಾವೆ? 10. ಓಕೆನಾ? ಎಕ್ಸ್ ಆ್ಯಂಡ್ ವೈ. ಸೊ ಈ ರೀತಿ ಬರ್ಕೊಂಡ್ವಿ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನ್ಯೂ ರ್ಯಾಂಕ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಯಾವ ಒಂದು ಮೆಥಡಲ್ಲಿ? ರಿಪೀಟೆಡ್ ರ್ಯಾಂಕ್ಸ್ ಮೆಥಡಲ್ಲಿ ನ್ಯೂ ರ್ಯಾಂಕ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇದು R1, ನೆಕ್ಸ್ಟ್ R2. ಸೊ ಈ ಒಂದು R1 R2ನ ನಾವೇ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ. ಓಕೆ, ನ್ಯೂ ರ್ಯಾಂಕ್ಸ್ ಕ್ಯಾಲ್ಕುಲೇಷನ್ ಅನ್ನ ಯಾವ ರೀತಿ ಮಾಡಬೇಕು? ದೆನ್ ಫಸ್ಟ್ ಎಕ್ಸ್ದು ನೋಡೋಣ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ನಿಮಗೆ ಈ ಒಂದು ರ್ಯಾಂಕ್ಸ್ಗಳು ಕಾಣ್ತಾ ಇದಾವಲ್ಲ, ಸೊ ಈ ಒಂದು ರ್ಯಾಂಕ್ಸ್ಗಳನ್ನ ನೀವೇನು ಮಾಡಬೇಕು ಅಂತಂದ್ರೆ ಇಳಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗ್ಬೇಕಾಗತ್ತೆ. ಸೊ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಲ್ಲ, ಸೊ ಆ ಒಂದು ಆರ್ಡರ್ ಅಲ್ಲಿ ನಾವೇನು ಮಾಡಬೇಕು? ಜೋಡಿಸ್ತಾ ಹೋಗ್ಬೇಕು. ಫಸ್ಟ್ ಇದರಲ್ಲಿ ಯಾವ್ದು ದೊಡ್ಡದಿದೆ ನೋಡಿ, ಯಾವುದು ಬಿಗ್ಗೆಸ್ಟ್ ನಂಬರ್ ಯಾವುದು? 80. ಓಕೆನಾ? 80ನ ಫಸ್ಟ್ ಬರ್ಕೋತೀವಿ. ದೆನ್ ಅದಾದ್ಮೇಲೆ ಅದರಿಗಿಂತ ಚಿಕ್ಕ ನಂಬರ್ ಯಾವುದು? ಸ್ಮಾಲೆಸ್ಟು 75. ಎಷ್ಟು ಸರಿ ಬಂದಿದೆ ಅಷ್ಟು ಸರಿ ಕೂಡ ನಾವೇನು ಮಾಡಬೇಕು? ಆ ಒಂದು ನಂಬರ್ನ ಬರಿತಾ ಹೋಗ್ಬೇಕು. 75 1 ಸರಿ, 75 2 ಸರಿ. ಓಕೆನಾ? ಸೊ 2 ಟೈಮ್ಸ್ ರಿಪೀಟ್ ಆಗಿದೆ, ಸೊ 2 ಟೈಮ್ಸ್ ಬರ್ಕೊಳ್ತೀವಿ. ದೆನ್ ಅದಕ್ಕಿಂತ ಚಿಕ್ಕದ ನಂಬರ್ ಯಾವುದು? 65. ಸೊ 65ನ ಬರ್ಕೊಂಡ್ವಿ. ದೆನ್ ಅದಾದ್ಮೇಲೆ 64 3 ಟೈಮ್ಸ್ ರಿಪೀಟ್ ಆಗಿದೆ. ಓಕೆನಾ? 64. ಸೊ 3 ಟೈಮ್ಸು ಬರ್ಕೋತೀವಿ. ದೆನ್ 55, ನೆಕ್ಸ್ಟ್ 50, ನೆಕ್ಸ್ಟ್ 40. ಸೊ ಅದೇ ಥರ ನಾವೇನು ಮಾಡ್ತೀವಿ? ಬರ್ಕೊಳ್ತಾ ಹೋಗ್ತೀವಿ. ಸೊ ಎಷ್ಟು 10 ರ್ಯಾಂಕ್ಸ್ಗಳು ತಾನೇ ಅವ್ರು ಕೊಟ್ಟಿರೋದು. ಸೊ 10 ರ್ಯಾಂಕ್ಸ್ ಆಗಿದೆನಾ ಅಂತ ಕೌಂಟ್ ಮಾಡ್ಕೊಳ್ಳಿ ಒಂದ್ಸರಿ. 1 2 3 4 5 6, ಇಲ್ಲಿ 7, ದೆನ್ 8 9 10. ಓಕೆನಾ? 10 ರ್ಯಾಂಕ್ಸ್ ಸರಿಯಾಗಿದೆ.
ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ 10 ರ್ಯಾಂಕ್ಸ್ಗಳನ್ನ ಯಾವುದು ಡಿಸೆಂಡಿಂಗ್ ಆರ್ಡರ್ ಅಥವಾ ಇಳಿಕೆ ಕ್ರಮದಲ್ಲಿ ನೀವೇನ್ ಮಾಡಿದ್ರಿ ಬರ್ಕೊಳ್ತೀರಾ. ದೆನ್ ಅದಾದ್ಮೇಲೆ ಯಾವ ರೀತಿ ನೀವು ರಿಪೀಟೆಡ್ ರ್ಯಾಂಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಷ್ಟು ನಂಬರ್ಸ್ ರಿಪೀಟ್ ಆಗಿದಾವಲ್ಲ ಇಲ್ಲಿ 75 ದೆನ್ 64. ಸೊ ಇದೆಲ್ಲ ಏನು ರಿಪೀಟೆಡ್ ರ್ಯಾಂಕ್ಸ್. ಇವುಗಳನ್ನ ನೀವೇನ್ ಮಾಡ್ತೀರಾ ಫೈಂಡ್ ಔಟ್ ಮಾಡ್ತೀರಾ. ಸೊ ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ನೀವು ಆಲ್ರೆಡಿ ರ್ಯಾಂಕ್ಸ್ಗಳನ್ನ ಕೊಟ್ಟಿರ್ತೀರಲ್ಲ ಒಂದೊಂದು ನಂಬರ್ಸಿಗೆ ಒಂದೊಂದು ಅಂತ ಅಂದ್ಬಿಟ್ಟು ಅದನ್ನ ಹಂಗೆ ಇಟ್ಕೋಬೇಕು. ಈ ರಿಪೀಟೆಡ್ ನಂಬರ್ಸ್ಗಳಿಗೆ ಮಾತ್ರ ನಾವೇನ್ ಮಾಡಬೇಕು ನ್ಯೂ ರ್ಯಾಂಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ರಿಪೀಟೆಡ್ ರ್ಯಾಂಕ್ಸ್ ಇಲ್ಲಿ ನೋಡಿ 75 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಇದು ಮೊದಲು ಮುಂಚೆ ಯಾವ ಒಂದು ಸ್ಥಾನದಲ್ಲಿತ್ತು ಅಂತ, ಓಕೆನಾ. ಇದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ದೆನ್ ಇದು ಥರ್ಡ್ ಪ್ಲೇಸ್ ಅಲ್ಲಿ ಇದೆ, ಓಕೆನಾ. 2 + 3 ಡಿವೈಡೆಡ್ ಬೈ 2 ಯಾಕೆ ಮಾಡ್ತೀವಿ ಅಂತಂದ್ರೆ 2 ರ್ಯಾಂಕ್ಸ್ಗಳಿದಾವಲ್ಲ, ಸೊ ಹಂಗಾಗಿ 2 ಅಂತ ಬರ್ಕೊಳ್ತಾ ಹೋಗ್ತೀವಿ. 2 + 3 5 ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು ಎಷ್ಟಾಗುತ್ತೆ 5 ಡಿವೈಡೆಡ್ ಬೈ 2 ಮಾಡಿದ್ರೆ 2.5 ಬರ್ತಾ ಹೋಗುತ್ತೆ. ಸೊ ಇದು ನ್ಯೂ ರ್ಯಾಂಕ್, ಇದು ಯಾವುದು ನ್ಯೂ ರ್ಯಾಂಕ್. ದೆನ್ ಸೆಕೆಂಡ್ ಅದೇ ತರ 64 3 ಟೈಮ್ಸ್ ರಿಪೀಟ್ ಆಗಿದೆ, ಓಕೆನಾ. ಅದರ ಮೊದಲಿಂದು ಪ್ಲೇಸ್ ಏನಿತ್ತು ಅಂತ ಬರೆಯೋಣ. ಫಸ್ಟ್ 5 6 ದೆನ್ 7 5 6 7, ಓಕೆನಾ. ಪ್ಲಸ್ ಮಾಡಿ ಡಿವೈಡೆಡ್ ಬೈ 3 ಯಾಕೆ ಮಾಡ್ತೀವಿ ಇಲ್ಲಿ 3 ರ್ಯಾಂಕ್ಸ್ಗಳಿದಾವಲ್ಲ, ಸೊ 3 ಮಾಡ್ತಾ ಹೋಗ್ತೀವಿ. ಈಕ್ವಲ್ಸ್ ಟು 5 + 6 + 7 ಮಾಡಿದಾಗ ಎಷ್ಟಾಗುತ್ತೆ 18 ಡಿವೈಡೆಡ್ ಬೈ 3. ಸೊ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ 6. ಇದು ಇವಾಗ ನ್ಯೂ ಒಂದು ರ್ಯಾಂಕ್. ಇವೆಲ್ಲ ಮುಂಚೆ ಇದ್ದಿದ್ದ ರ್ಯಾಂಕ್ಸು, ಇದು ನ್ಯೂ ರ್ಯಾಂಕ್. ಸೊ ಈ ನ್ಯೂ ರ್ಯಾಂಕ್ನ ನಾವು ಯಾವ ರೀತಿ ಅಲೋಕೇಟ್ ಮಾಡಬೇಕು ಟೇಬಲಲ್ಲಿ ಅಂತ ನೋಡೋಣ. ಸೊ ಇಲ್ಲಿ ನೋಡಿ ಎಕ್ಸ್ದು ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡಿರೋದು 65 ಯಾವ ಒಂದು ಸ್ಥಾನದಲ್ಲಿದೆ ಮುಂಚೆ 4, ಓಕೆನಾ. ಸೊ 4 ಬರೀತಾ ಹೋಗ್ತೀವಿ. ದೆನ್ 64 ಎಲ್ಲಿದೆ, ಸೊ ಇಲ್ಲಿ ಏನಾಗಿದೆ 64 ನ್ಯೂ ರ್ಯಾಂಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಇದಕ್ಕೆ, ಹೌದಾ. ಯಾಕಂತಂದ್ರೆ ಅದು ರಿಪೀಟ್ ಆಗಿದೆ, ಸೊ ರಿಪೀಟ್ ಆಗಿರೋದ್ರಿಂದ 6 ಅಂತ ಬಂದಿದೆ ಅಲ್ವಾ, ನ್ಯೂ ರ್ಯಾಂಕ್ ಬಂದು 6. ಸೊ ನಾವು 6 ರ್ಯಾಂಕ್ ಅನ್ನ ಅಲಾಟ್ ಮಾಡ್ತೀವಿ. 64 ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಏನ್ ಮಾಡಬೇಕು 6 ರ್ಯಾಂಕ್ ಅನ್ನೇ ಅಲಾಟ್ ಮಾಡ್ತಾ ಹೋಗ್ಬೇಕು. 64 ದೆನ್ 64 ದೆನ್ 64. ಸೊ ಈ ಎಲ್ಲದಕ್ಕೂ ನಾವೇನ್ ಮಾಡಬೇಕು ಒಂದೇ ರ್ಯಾಂಕ್ ಅನ್ನ ಅಲಾಟ್ ಮಾಡಬೇಕು. ಯಾವ ಒಂದು ರ್ಯಾಂಕ್ ಅನ್ನ ನಾವು ಹೊಸದಾಗಿ ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಆ ರ್ಯಾಂಕ್ ಅನ್ನ ಏನ್ ಮಾಡಬೇಕು ಕೊಡ್ತಾ ಹೋಗ್ಬೇಕು. 6 ದೆನ್ 6 ದೆನ್ 6, ಓಕೆ. ನೆಕ್ಸ್ಟ್ ಯಾವ್ದಿದೆ 75ಗೆ 2 ಸರಿ ಬಂದಿದ್ದಾವೆ 75. ನಾವು ಕ್ಯಾಲ್ಕುಲೇಟ್ ಮಾಡಿರೋದೆಷ್ಟು 2.5. ಸೊ 75 ಒಂದು ಇಲ್ಲೊಂದಿದೆ, ಓಕೆನಾ. 75 2.5 ದೆನ್ 75 ಇಲ್ಲೊಂದಿದೆ 2.5. ಸೊ ಇಷ್ಟಾಯ್ತು. ದೆನ್ ಮಿಕ್ಕಿದ್ದು ಯಾವುದು 50, ಓಕೆನಾ. 50ಗೆ ಎಷ್ಟಿದೆ ರ್ಯಾಂಕು 9 ರ್ಯಾಂಕ್ ಇದೆ 9. ದೆನ್ 80ಗೆ ಓಕೆ 80ಗೆ ಎಷ್ಟು ರ್ಯಾಂಕ್ ಇದೆ ಇಲ್ಲಿ 1. ಸೊ 1. 75 ಆಲ್ರೆಡಿ ಕೊಟ್ಟಿದ್ದೀವಿ. ದೆನ್ 40ಗೆ ಎಷ್ಟಿದೆ ರ್ಯಾಂಕು 10. ಸೊ 10. 55ಗೆ ಎಷ್ಟಿದೆ 55ಗೆ 8, ಓಕೆನಾ 8. ಸೊ ಈ ರೀತಿ ನೀವೇನು ಮಾಡಬೇಕು ರ್ಯಾಂಕನ್ನು ಅಲಾಟ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಎಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ದೆನ್ ವೈಗೂ ಕೂಡ ಅದೇ ಥರ ಮಾಡ್ತಾ ಹೋಗಬೇಕು. ಸೊ ವೈ ನಂಬರ್ನ ನೋಡಿ ಇವಾಗ ವೈ. ಸೊ ವೈಯಲ್ಲಿ 62 58. ಸೊ ಈ ರೀತಿ ರ್ಯಾಂಕ್ಸ್ ಇಲ್ಲಲ್ಲ, ಇದನ್ನು ನಾವೇನು ಮಾಡಬೇಕು ಡಿಸೆಂಡಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ಏನು ಮಾಡಬೇಕು ಬರೀತಾ ಹೋಗ್ಬೇಕಾಗತ್ತೆ. ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಯಾವುದಂತ ಫಸ್ಟ್ ಫೈಂಡ್ ಔಟ್ ಮಾಡಿ. ಸೊ ಬಿಗ್ಗೆಸ್ಟ್ ನಂಬರ್ ಈಸ್ 81, ಓಕೆ. ಇದ್ರಿಗಿಂತ ಸ್ಮಾಲೆಸ್ಟ್ ಯಾವುದಿರುತ್ತೆ ಅದನ್ನ ಬರಿಬೇಕು. ನೆಕ್ಸ್ಟ್ 81 70 68 62 60 58 50 48 45. ಸೊ ಈ ರೀತಿ ನಾವೇನು ಮಾಡ್ತೀವಿ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ತೀವಿ. ದೆನ್ ಅದಾದಮೇಲೆ ಯಾವ ಒಂದು ರ್ಯಾಂಕ್ಸ್ ರಿಪೀಟ್ ಆಗಿದೆ ಅಂತ ನೋಡೋಣ. ಸೊ 68 ಏನು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಈ ಒಂದು ಇದಕ್ಕೆ ಕಾಲಮನ್ನು ಹಾಕೊಂಡ್ಬಿಡೋಣ, ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ದೆನ್ ಆ್ಯಸ್ ಯೂಸ್ವಲ್ ನಾವೇನು ಮಾಡ್ತೀವಿ ರ್ಯಾಂಕ್ಸ್ಗಳನ್ನು ಕೊಟ್ಟಿರ್ತೀವಿ 1 to 10, ಅದು ನಂಬರ್ ಯಾವ್ಯಾವ ಸ್ಥಾನದಲ್ಲಿದೆ ಅಂತ. ಸೊ ಇವಾಗ ರಿಪೀಟ್ ಆಗಿರೋದು ಯಾವ ನಂಬರು 68 ಮಾತ್ರ ರಿಪೀಟ್ ಆಗಿರೋದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಹೊಸದಾಗಿ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಫಸ್ಟ್ ಪ್ಲೇಸ್ ಏನಿತ್ತು 3 + 4, ಓಕೆನಾ. 3 + 4 ಡಿವೈಡೆಡ್ ಬೈ 2 ಯಾಕಂತಂದರೆ 2 ವೇರಿಯೇಬಲ್ಸ್ ಇದ್ದಾವೆ, 2 ರ್ಯಾಂಕ್ಸ್. ಸೊ 2ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ದೆನ್ 3 + 4 7 ಡಿವೈಡೆಡ್ ಬೈ 2. 7 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತೆ 3.5. ಸೊ ಇದೇ ಥರ ನೀವೇನು ಮಾಡಬೇಕು ರ್ಯಾಂಕನ್ನು ಕೊಡ್ತಾ ಹೋಗ್ಬೇಕು. ಇವಾಗ ವೈಗೆ ಕೊಡೋಣ 62 ಎಲ್ಲಿದೆ 62. ಸೊ 62 5th ರ್ಯಾಂಕ್, ಓಕೆನಾ. 5th ರ್ಯಾಂಕನ್ನು ಕೊಟ್ರಿ. ದೆನ್ 58 7th ರ್ಯಾಂಕ್
ದೆನ್ 68. ಸೊ 68 ಎರಡು ಸರಿ ಬಂದಿದೆ ಅಲ್ಲ, ಎಷ್ಟು ಬಂದಿತ್ತು 3.5. ಓಕೆನಾ, 3.5 ಒಂದು ಸರಿ, ದೆನ್ ಇಲ್ಲೊಂದು ಸರಿ ಇದೆ 3.5. ಸೊ ಇಷ್ಟು. ದೆನ್ ಉಳಿದಿದ್ದೆಲ್ಲ ಕೊಡ್ತೀರಲ್ಲ, ಸೇಮ್ ಇಲ್ಲಿ ಏನಿರುತ್ತೆ ಸೊ ಅದೇ ಒಂದು ರ್ಯಾಂಕ್ಸ್ಗಳನ್ನು ಇಲ್ಲೂ ಕೂಡ ಕೊಡ್ತಾ ಹೋಗಬೇಕು. ಸೊ ಇಷ್ಟು ರ್ಯಾಂಕನ್ನು ಕೊಟ್ಟಾದ್ಮೇಲೆ ನಾವೇನು ಮಾಡಬೇಕು, ಡಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಾಗಿದ್ರೆ ನಾಟ್ ರಿಪೀಟೆಡ್ ರ್ಯಾಂಕ್ ಮೆಥಡಲ್ಲಿ ಇವೆರಡೂ ಕೂಡ ಬರ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಯಾವುದು ನಂಬರ್ ರಿಪೀಟ್ ಆಗಿರ್ತಿದ್ದಿಲ್ಲ, ಡೈರೆಕ್ಟಾಗಿ ನಾವು ಡಿನ ಮಾಡ್ತಿದ್ವಿ. ಸೊ ಇಲ್ಲಿ ರಿಪೀಟ್ ಆಗಿರೋದ್ರಿಂದ ಹೊಸ್ದಾಗಿ ನಾವೇನು ಮಾಡಬೇಕು, ರಿಪೀಟೆಡ್ ಸೊ ರ್ಯಾಂಕ್ಸ್ಗಳನ್ನು ನ್ಯೂ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅದಾದಮೇಲೆ ನಾವು ಡಿನ ಮಾಡಬೇಕಾಗುತ್ತೆ. ಸೊ ಡಿ ಈಕ್ವಲ್ಸ್ ಟು R1 ಮೈನಸ್ R2. ಸೊ R1 ಓಕೆ, ಈ ಕಾಲಮ್, R2 ಇಲ್ಲಿದೆ. ಸೊ ಇವೆರಡನ್ನು ಮೈನಸ್ ಮಾಡಿ ಹಾಕಬೇಕು. 4 ಮೈನಸ್ 5 ಮೈನಸ್ 1, 6 ಮೈನಸ್ 7 ಮೈನಸ್ 1, 2.5 ಮೈನಸ್ 3.5 ಮೈನಸ್ 1. ಸೊ ಇದೇ ಥರ ನೀವೇನು ಮಾಡಿ R1 ಮತ್ತು R2ನ ಮೈನಸ್ ಮಾಡಿ ಹಾಕಿ. ಸೊ ಇದಾದಮೇಲೆ ಡಿ ಸ್ಕ್ವಯರ್ ಅಂದರೆ ಡಿನ ನಾವೇನು ಮಾಡೋದು, ಡಬಲ್ ಮಾಡ್ತಕ್ಕಂಥದ್ದು. ಸೊ 1 ಇಂಟು 1, ಸೊ 1 ಇಂಟು 1 1, 1 ಇಂಟು 1 1, ಸೇಮ್. 5 ಇಂಟು 5 25, 5 ಇಂಟು 5 25. ಸೊ ಈ ಥರ ನೀವೇನು ಮಾಡಿ ಡಿ ಸ್ಕ್ವಯರ್ನ ಕ್ಯಾಲ್ಕುಲೇಟ್ ಮಾಡಿ, ದೆನ್ ಡಿ ಸ್ಕ್ವಯರನ್ನು ಸಮ್ ಅಪ್ ಮಾಡಿದಾಗ 72 ಬರ್ತಾ ಹೋಗುತ್ತೆ. ಸೊ ಇಷ್ಟು ಟ್ಯಾಬ್ಯುಲೇಷನ್ ಫಾರ್ಮೇಷನ್. ಒಂದು ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೊಳ್ಳಿ. ಇಷ್ಟು ಟ್ಯಾಬ್ಯುಲೇಷನ್ ಆದಮೇಲೆ ನೀವೇನು ಮಾಡಬೇಕು, ಒಂದು ಫಾರ್ಮುಲಾ ಇತ್ತಲ್ಲ, ಹಳೆ ಫಾರ್ಮುಲಾ, ಸೊ ಅದೇ ಫಾರ್ಮುಲಾದಲ್ಲಿ ನೀವೇನು ಮಾಡಬೇಕು, ಇಂಟರ್ಪ್ರೆಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇವಾಗ ಮಾಡೋಣ. ನಾನು ಆಲ್ರೆಡಿ ಟೇಬಲ್ ನೋಡಿಕೊಂಡು ಸೊ ಇದನ್ನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಸೊ R ಈಕ್ವಲ್ಸ್ ಟು 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವಯರ್ ಡಿವೈಡೆಡ್ ಬೈ n ಇಂಟು n ಸ್ಕ್ವಯರ್ ಮೈನಸ್ 1. ಸೊ ಇದು ಫಾರ್ಮುಲಾ ಸೇಮ್, ನಾಟ್ ರಿಪೀಟೆಡ್ ಆ್ಯಂಡ್ ರಿಪೀಟೆಡ್ ರ್ಯಾಂಕ್ಸ್ಗೆ ಸೇಮ್ ಫಾರ್ಮುಲಾನೇ ಬರ್ತಾ ಹೋಗುತ್ತೆ. ಸೊ R ಈಕ್ವಲ್ಸ್ ಟು 1 ಮೈನಸ್ 6, ಇದು ಫಿಕ್ಸ್ ಆಗಿರುತ್ತೆ 6 ಅಂತಕ್ಕಂಥದ್ದು, 6 ಇಂಟು 72 ಸಿಗ್ಮಾ ಡಿ ಸ್ಕ್ವಯರ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇಲ್ಲಿ 72. ಸೊ 72 ಡಿವೈಡೆಡ್ ಬೈ n ಅಂತಂದರೆ ನಂಬರ್ ಆಫ್ ವೇರಿಯಬಲ್ಸ್. ಸೊ 10 ಇದೆಲ್ಲ, ಸೊ 10 ಇಂಟು n ಸೇಮ್ 10 ಸ್ಕ್ವಯರ್ ಮೈನಸ್ 1. ಓಕೆನಾ, ಸೊ ಇಷ್ಟು. ದೆನ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ R ಈಕ್ವಲ್ಸ್ ಟು 1 ಮೈನಸ್, ಸೊ ನೀವೇನು ಮಾಡಬೇಕು, ಬಾಡಮಸ್ ರೂಲ್ ಪ್ರಕಾರ ಒಂದೊಂದೇ ಬ್ರಾಕೆಟ್ಗಳನ್ನು ಓಪನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ, ಸೊ 6 ಇಂಟು 72 ಫಸ್ಟ್ ಮಾಡೋಣ. 6 ಇಂಟು 72 432 ಡಿವೈಡೆಡ್ ಬೈ 10ಗೆ 10, ದೆನ್ 10 ಸ್ಕ್ವಯರ್ ಇಂಟು 10 ಇಂಟು 10 100 ಮೈನಸ್ 1. R ಈಕ್ವಲ್ಸ್ ಟು 1 ಮೈನಸ್ 432 ಡಿವೈಡೆಡ್ ಬೈ, ಸೊ ಇದನ್ನು ಫಸ್ಟ್ ಬ್ರಾಕೆಟಲ್ಲಿ ಇರೋದನ್ನು ಓಪನ್ ಮಾಡೋಣ. 100 ಮೈನಸ್ 1 99. ಸೊ ಅದಾದಮೇಲೆ ಸೊ ಇದ್ದಕ್ಕಿದ್ದಂಗೆ ಬರ್ಕೋತೀವಿ 10ನ. R ಈಕ್ವಲ್ಸ್ ಟು 1 ಮೈನಸ್ 432 ಇದ್ದಕ್ಕಿದ್ದಂಗೆ ಬರೀರಿ, ಡಿವೈಡೆಡ್ ಬೈ 10 ಇಂಟು 99, ಸೊ 990. R ಈಕ್ವಲ್ಸ್ ಟು 1 ಮೈನಸ್, ಸೊ ಇವೆರಡನ್ನ ಡಿವೈಡ್ ಮಾಡೋಣ. 432 ಡಿವೈಡೆಡ್ ಬೈ 990 ಎಷ್ಟಾಯಿತು, 0.436. ಸೊ 3 ಆದರೂ ತೊಗೊಳ್ಳಿ ಅಥವಾ 2 ಆದರೂ ತೊಗೊಳ್ಳಿ, ನಿಮ್ಮ ಒಂದು ಇಷ್ಟವನ್ನು ತೊಗೊಳ್ಳಿ. ದೆನ್ R ಈಕ್ವಲ್ಸ್ ಟು, ಸೊ ಮೈನಸ್ ಮಾಡ್ತಾ ಹೋಗೋಣ ಇವಾಗ. 1 ಮೈನಸ್ 0.436 0.564. ಸೊ 0.56 ಅಂತ ತಗೊಂಡ್ರು ನಡೆಯುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇದು ಯಾವ ಮೆಥಡು, ರಿಪೀಟೆಡ್ ರ್ಯಾಂಕ್ಸ್ ಮೆಥಡ್. ಸೊ ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲಿಗೆ ಏನಾಯಿತು ಅಂತಂದರೆ ನಿಮ್ಮ ಒಂದು ಕೋರಿಲೇಷನ್ ಚಾಪ್ಟರು ಕಂಪ್ಲೀಟ್ ಆಯಿತು. ಸೊ ಎಲ್ಲ ವೀಡಿಯೋಸ್ಗಳನ್ನು ಮರ್ಜ್ ಮಾಡಿ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಪ್ಲೇಲಿಸ್ಟಲ್ಲಿ ನಿಮಗೆ ಕೋರಿಲೇಷನ್ ಚಾಪ್ಟರ್ದ ಎಲ್ಲ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಸೊ ಒಂದು ಕೈಂಡ್ಲಿ ರಿಕ್ವೆಸ್ಟ್ ಏನಂತಂದರೆ ಫುಲ್ಲಾಗಿ ನೋಡಿ ವೀಡಿಯೋಸ್ಗಳನ್ನು. ಸೊ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಸೊ ಅವರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಎಕ್ಸಾಮ್ಸ್ಗಳು ನಿಯರ್ ಇರೋದ್ರಿಂದ. ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟು ರಿಗ್ರೆಷನ್ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಆದಷ್ಟು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2ನ ಸೊ ನಾನೇನು ಮಾಡ್ತೀನಿ, ಕಂಪ್ಲೀಟಾಗಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇತ್ತು ಅಂತಂದರೆ ನೆಕ್ಸ್ಟು ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಮಾಡ್ತಾ ಹೋಗೋಣ.
ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಓಕೆ, ಥ್ಯಾಂಕ್ ಯು.